ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಗೂಢಚಾರಿಕೆ ಪ್ರಕರಣದಲ್ಲಿ ಜ್ಯೋತಿ ಮಲ್ಹೋತ್ರಾ ಬಂಧನ ಆಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಾಕಿಸ್ತಾನ ಜೊತೆಗಿನ ಜ್ಯೋತಿ ನಂಟಿಗೆ ಈಗ ಮತ್ತೊಂದು ಸಾಕ್ಷಿ ಲಭ್ಯ ಆಗಿದೆ. ಪಾಕಿಸ್ತಾನದ ರಾಯಭಾರ ಕಚೇರಿಗೆ ಕೇಕ್ ತೆಗೆದುಕೊಂಡು ಹೋಗಿದ್ದಂತ ಒಬ್ಬ ವ್ಯಕ್ತಿಯ ವಿಜುವಲ್ಸ್ ಅನ್ನ ನಾವು ನಿಮಗೆ ತೋರಿಸಿದ್ವಿ. ನೋಡಿ ಯಾವ ರೀತಿಯಾಗಿ ಪಹಲ್ಗಾಮ್ ಮೇಲೆ ಅಟ್ಯಾಕ್ ಆಯ್ತು. ಈ ಸಂದರ್ಭದಲ್ಲಿ ಪಾಕಿಸ್ತಾನದ ರಾಯಭಾರಿ ಕಚೇರಿಗೆ ಕೇಕ್ ತೆಗೆದುಕೊಂಡು ಹೋಗ್ತಾ ಇದ್ದಾನೆ ವ್ಯಕ್ತಿ ಅಂತ. ಆ ವ್ಯಕ್ತಿ ಜೊತೆಗೆ ಜ್ಯೋತಿ ಮಲ್ಹೋತ್ರಾಗೆ ನಂಟಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಪಹಲ್ಗಾಮ್ ದಾಳಿಯ ವೇಳೆ ಕೇಕ್ ತೆಗೆದುಕೊಂಡು ವ್ಯಕ್ತಿಯೋರ್ವ ಹೋಗಿದ್ದ. ಹತ್ಯಾಕಾಂಡ ಸಂಭ್ರಮಿಸೋದಕ್ಕೆ ಅಂತ ಕೇಕ್ ತೆಗೆದುಕೊಂಡು ಹೋಗಿದ್ದ ಘಟನೆ ಖಂಡಿಸಿ ದೆಹಲಿಯಲ್ಲಿ ಬೃಹತ್ತಾದ ಪ್ರತಿಭಟನೆಗೆ ನಡೆದಿದೆ. ಜ್ಯೋತಿ ಅಪ್ಲೋಡ್ ಮಾಡಿದಂತ ವಿಡಿಯೋದಲ್ಲಿ ಕೂಡ ಅದೇ ವ್ಯಕ್ತಿ ಕಾಣಿಸ್ಕೊಂಡಿದ್ದಾನೆ. ಈ ಹಿಂದೆ ಯೂಟ್ಯೂಬ್ನಲ್ಲಿ ಜ್ಯೋತಿ ಮಲ್ಹೋತ್ರಾ ಹಾಕಿದಂತ ವಿಡಿಯೋದಲ್ಲಿ ನೋಡಿ, ಇದೇ ವ್ಯಕ್ತಿ ಅವತ್ತು ಪಹಲ್ಗಾಮ್ ದಾಳಿಯ ನಂತರ ನಮ್ಮ ಇಡೀ ದೇಶವೇ ವಿರೋಧಿಸ್ತಾ ಇದ್ರೆ, ಖಂಡಿಸ್ತಾ ಇದ್ರೆ, ಈ ವ್ಯಕ್ತಿ ಮಾತ್ರ ಕೇಕ್ ಹಿಡ್ಕೊಂಡು ಹೋಗಿದ್ದ. ಆ ವಿಜುವಲ್ಸ್ ಕೂಡ ನೀವು ನೋಡಬಹುದು, ಗಮನಿಸಬಹುದು. ಆ ವಿಜುವಲ್ಸ್ ನಂತರ ಈಗ ಜ್ಯೋತಿ ಮಲ್ಹೋತ್ರಾ ಏನು ಬಂಧನ ಆಗಿದೆಯಲ್ಲ, ಈ ವ್ಯಕ್ತಿ ಜೊತೆಗೆ ಆಕೆಗೆ ನಂಟಿತ್ತು ನೋಡಿ. ಈ ವಿಜುವಲ್ಸ್ ಏನು ಗಮನಿಸ್ತಾ ಇದ್ದೀರಾ, ಅವತ್ತು ಪಹಲ್ಗಾಮ್ ದಾಳಿಯ ನಂತರ ಈ ವ್ಯಕ್ತಿ ಕೇಕ್ ತೆಗೆದುಕೊಂಡು ಸಂಭ್ರಮಿಸೋದಕ್ಕೆ ಅಂತ ಹೊರಟಿದ್ದ. ಮೀಡಿಯಾದವ್ರು ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಉತ್ತರ ಕೊಟ್ಟಿರಲಿಲ್ಲ. ಈಗ ಮತ್ತೊಂದು ವಿಜುವಲ್ಸ್ ಏನು ನೀವು ಗಮನಿಸ್ತಾ ಇದ್ದೀರಾ, ಈ ವಿಜುವಲ್ ಅಲ್ಲಿ ಆ ವ್ಯಕ್ತಿಯೂ ಇದ್ದಾನೆ, ಆತನ ಜೊತೆಗೆ ಜ್ಯೋತಿ ಮಲ್ಹೋತ್ರಾ ಫೇಮಸ್ ಯೂಟ್ಯೂಬರ್ ಆಕೆಯೂ ಕೂಡ ಇದ್ದಾಳೆ. ಈಗಾಗಲೇ ಆಕೆ ಬಂಧನಕ್ಕೆ ಒಳಪಟ್ಟಿದ್ದಾಳೆ. ಬಟ್ ಮತ್ತೊಂದು ಅಪ್ಡೇಟ್ ಸಿಗ್ತಾ ಇರೋದೇನೆಂದ್ರೆ ಇವರಿಬ್ಬರಿಗೂ ಕೂಡ ನಂಟಿದೆ ಅಂತ. ಹಲವು ಬಾರಿ ಪಾಕಿಸ್ತಾನಕ್ಕೆ ಜ್ಯೋತಿ ಮಲ್ಹೋತ್ರಾ ಈಗಾಗಲೇ ಹೋಗಿ ಬಂದಿದ್ದಾರೆ. ನಮ್ಮ ಭಾರತದ ಒಂದಷ್ಟು ಸೂಕ್ಷ್ಮ ವಿಚಾರಗಳನ್ನು ಯೂಟ್ಯೂಬ್ನಲ್ಲಿ, ಅಂದರೆ ಯೂಟ್ಯೂಬರ್ ನಾನು ಅಂತ ಹೇಳಿ ಪರ್ಮಿಷನ್ ತೆಗೆದುಕೊಂಡು ವೀಸಾ ಪಡೆದುಕೊಂಡು ಭಾರತದ ಒಂದಷ್ಟು ಸೂಕ್ಷ್ಮ ವಿಚಾರಗಳನ್ನು ಪಾಕಿಸ್ತಾನಕ್ಕೆ ತಲುಪಿಸ್ತಾ ಇದ್ಲು, ಬೇಹುಗಾರಿಕೆ ಮಾಡ್ತಾ ಇದ್ಲು ಅನ್ನುವಂಥ ಕಾರಣಕ್ಕೆ ದೇಶದ್ರೋಹಿ ಕಾಯ್ದೆಯ ಅಡಿಯಲ್ಲಿ ಈಕೆಯ ವಿರುದ್ಧ ಈಗಾಗಲೇ ಕೇಸ್ ಕೂಡ ದಾಖಲಾಗಿದೆ. ಬಟ್ ಆ ವ್ಯಕ್ತಿಗೂ ಈಕೆಗೂ ಏನು ನಂಟು ಅನ್ನೋದು ಈಗ ಗೊತ್ತಾಗಬೇಕಿದೆ. ಆತನ ಜೊತೆಗೆ ಈಕೆ ಕಾಣಿಸ್ಕೊಂಡಿದ್ದಾಳೆ. ಈತ ಯಾವ ರೀತಿಯಾಗಿ ದ್ರೋಹಿ ಅಂದರೆ, ಪಹಲ್ಗಾಮ್ ಮೇಲೆ ದಾಳಿ ನಡೆದಂಥ ಸಂದರ್ಭದಲ್ಲಿ 26 ಜನರು ಮೃತಪಟ್ಟಿದ್ರೆ ಈತ ಸಂಭ್ರಮಿಸೋದಕ್ಕೆ ಅಂತ ಕೇಕ್ ತೆಗೆದುಕೊಂಡು ಹೋಗ್ತಾ ಇದ್ದ. ಅಲ್ಲಿದ್ದವ್ರು ಪ್ರಶ್ನೆ ಮಾಡಿದ್ರು ಕೂಡ ಅದಕ್ಕೆ ಉಡಾಫೆಯಿಂದ ವರ್ತಿಸಿದ್ದ. ಬಟ್ ಅಂತಹ ವ್ಯಕ್ತಿ ಜೊತೆಗೆ ಮತ್ತೋರ್ವ ದೇಶದ್ರೋಹಿ ಜ್ಯೋತಿ ಮಲ್ಹೋತ್ರಾ ಒಂದು ಪಾರ್ಟಿಯಲ್ಲಿ ಕಾಣಿಸ್ಕೊಂಡಿರುವಂಥ ವಿಜುವಲ್ಸನ್ನು ನೀವು ಗಮನಿಸ್ತಾ ಇದ್ದೀರಾ. ಇವರಿಬ್ಬರು ಕೂಡ ಯಾವ ರೀತಿ ದೇಶದ್ರೋಹಿಗಳು ಅಂತ. ಈಗಾಗಲೇ ಪಾಕಿಸ್ತಾನದ ಪ್ರಜೆಗಳು ನಮ್ಮ ದೇಶದಲ್ಲಿ ಏನಿದ್ರು ಅವರೆಲ್ಲರನ್ನೂ ಕೂಡ ಪಾಕಿಸ್ತಾನಕ್ಕೆ ಕಳಿಸುವಂಥ ಕೆಲಸ ಕೂಡ ಆಗಿದೆ. ಅವರು ರಾಯಭಾರಿಗಳೇ ಇರ್ಬೋದು, ಅಧಿಕಾರಿಗಳೇ ಇರ್ಬೋದು, ಅಥವಾ ಜನರೇ ಇರ್ಬೋದು, ಅವರೆಲ್ಲರನ್ನೂ ಕಳಿಸಿದ್ದಾಗಿದೆ.